ಹಲೋ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರಗಳು. ನಾನು ಮತ್ತೊಂದು ಹೊಸಡಲ್ಲಿ ನಿಮ್ಮೆಲ್ಲರೂ ಸ್ವಾಗತ ಮಾಡ್ತೀನಿ ರೀ. ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ಯೂಸ್ ಆಗುವಂಥ ವಾಕ್ಯಗಳನ್ನು ಮಾಡ್ತಾ ಇದ್ದೀನಿ ರೀ. ವಿಡಿಯೋ ನೋಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಈಗ ನೋಡೋಣ್ರಿ ಕನ್ನಡ ಮರಾಠಿ. ಮೊದಲನೇದಾಗಿರಿ, ಫ್ಯಾನ್ ಸ್ವಲ್ಪ ಸಣ್ಣಗೆ ಮಾಡು. ಫ್ಯಾನ್ ಸ್ವಲ್ಪ ಸಣ್ಣಗೆ ಮಾಡು. ಈಗ ಬೇಸಿಗೆ ಕಾಲ ಅಂತ ಖಾಯಂ ಫ್ಯಾನ್ ಅಂತೂ ಚಾಲೂ ಬೇಕು ನೋಡ್ರಿ. ಯಾಕಂತಂದ್ರೆ ತುಂಬ ಶೆಕೆ ಆಗ್ತಾ ಇದೆ ರೀ. ಅದಕ್ಕಾಗಿ ಫ್ಯಾನ್ ನಮಗೆ ಖಾಯಂ ಚಾಲೂ ಬೇಕು ನೋಡ್ರಿ. ಅದು ಕನ್ನಡದಾಗ ಫ್ಯಾನ್ ಸ್ವಲ್ಪ ಸಣ್ಣಗೆ ಮಾಡುವಂಥ ಕನ್ನಡದಾಗ ಹೇಳ್ತಿರ್ತೀವಿ ನೋಡ್ರಿ. ಅದಕ್ಕೆ ಮರಾಠಿ ಏನಂತಾರೆ, ಫ್ಯಾನ್ ಜರ ಬಾರೀಕರ್. ಬಾರೀಕ್ ಅಂದ್ರೆ ರೀ ಸಣ್ಣಗೆ. ಸಣ್ಣಗೆ ಅನ್ನೋದಕ್ಕೆ ಏನಂತಾರೆ ಕನ್ನಡದಾಗ ಬಾರೀಕ್. ಮರಾಠಿಯಾಗ ಬಾರೀಕ್ ಅಂತಾರೆ ನೋಡ್ರಿ. ಅದಕ್ಕೆ ಕನ್ನಡದಾಗ ಏನಂತಾರೆ ಸಣ್ಣಗೆ. ಫ್ಯಾನ್ ಜರ ಬಾರೀಕರ್ ಅಂದ್ರೆ ಸಣ್ಣಗೆ ಮಾಡು. ಆಮೇಲೆ ನೆಕ್ಸ್ಟ್ ರೀ, ಬಾಗಿಲು ಸ್ವಲ್ಪ ಮುಚ್ಚು ಅಂತ ಕನ್ನಡದಲ್ಲಿ ಹೇಳ್ತಿರ್ತೀವಿ ನೋಡ್ರಿ ನಾವು. ಬಾಗಿಲು ಸ್ವಲ್ಪ ಮುಚ್ಚು ಅದನ್ನೇ ಮರಾಠಿ ಏನಂತಾರೆ, ದರ್ವಾಜಾಬನ್ ಅಂತಾರೆ. ಬಾಗಿಲಿಗೆ ದರ್ವಾಜಾಬನ್ ಅಂತಾರೆ, ದಾರ್ಬನ್ ಅಂತಾರೆ. ದರ್ವಾಜಾ ಥೋಡ ಬಂದ್ ಕರ್ ಅಥವಾ ದಾರ್ ಜರ ಥೋಡ ಬಂದ್ ಕರ್. ಆಮೇಲೆ ನೆಕ್ಸ್ಟ್ ರೀ, ನಡೆಯಿರಿ ನಾಷ್ಟ ಮಾಡೋಣ. ಅದನ್ನೇ ಮರಾಠಿ ಹೇಳ್ಬೇಕ್ರಿ, ಚಲ ನಾಷ್ಟ ಕರುಯ. ನಡೆಯಿರಿ ನಾಷ್ಟ ಮಾಡೋಣ ಅನ್ನೋದಕ್ಕೆ ಮರಾಠಿ ಏನಂತಾರೆ, ಚಲ ನಾಷ್ಟ ಕರುಯ. ಆಮೇಲೆ ನೆಕ್ಸ್ಟ್ ರೀ, ಬೇಗನೆ ಬನ್ನಿ ತಣ್ಣಗಾಗುತ್ತೆ. ಈಗ ನಾಷ್ಟ ನಾವು ಹಾಕಿಟ್ಟಿರ್ತೀವಿ, ಅದು ತಣ್ಣಗಾಗುತ್ತೆ. ಬೇಗನೆ ಬರ್ರಿ ಅಂತ ಕರಿತಿರ್ತೀವಿ ನೋಡು ಕನ್ನಡದಲ್ಲಿ. ಅದನ್ನೇ ಮರಾಠಿ ಹೇಳ್ಬೇಕ್ರಿ, ಲೌಕರ್ ಯಾ ಗಾರ್ ಹೋತೆ. ಲೌಕರ್ ಯಾ ಗಾರ್ ಹೋತೆ. ಆಮೇಲೆ ನೆಕ್ಸ್ಟ್ ರೀ, ಹೊಟ್ಟೆ ತುಂಬ ತಿನ್ನಿರಿ. ನಾಚಬೇಡ್ರಿ, ನೀವು ಎಲ್ಲರೂ ಹೊಟ್ಟೆ ತುಂಬ ತಿನ್ನಿರಿ ಅಂತ ಅಂತಿರ್ತೀವಿ ನೋಡ್ರಿ ನಾವು. ಹೊಟ್ಟೆ ತುಂಬ ತಿನ್ನಿರಿ. ಅದನ್ನೇ ಮರಾಠಿ ಹೇಳ್ಬೇಕ್ರಿ, ಪೋಟ್ ಬರೋನು ಖಾವ. ಪೋಟ್ ಬರೋನು ಖಾವ ಅಂದರೆ ಹೊಟ್ಟೆ ತುಂಬ ತಿನ್ನಿರಿ. ಆಮೇಲೆ ನೆಕ್ಸ್ಟ್ ರೀ, ಟೇಸ್ಟ್ ಚೆನ್ನಾಗಿದೆಯಾ. ಈಗ ನಾವು ಏನಾದರೂ ಮಾಡಿರ್ತೀವಿ, ಟೇಸ್ಟ್ ಹೇಗಾಗಿದೆ ನೋಡು, ಚೆನ್ನಾಗಿದೆಯಾ ಅಂತ ಕೇಳ್ತಿರ್ತೀವಿ ನೋಡ್ರಿ. ಅದನ್ನು ಮರಾಠಿ ಏನಂತಾರೆ, ಚೌ ಜಾಲಕಾಯಿ. ಚೌ ಅಥವಾ ಚವಿ ಜಾಲಕಾಯಿ ಅಥವಾ ಚೌ ಜಾಲಕಾಯಿ ಅಂತಾರೆ. ಆಮೇಲೆ ನೆಕ್ಸ್ಟ್ ರೀ, ಫೊಯೆ. ಫೊಯೆ ಸ್ವಲ್ಪ ಖಾರ ಆಗಿದೆ. ನಾವೇಂತೀವಿ, ತುಂಬ ಮೆಣಸಿನ್ಕಾಯಿ ಹಾಕಿದೆಯಾ, ಫೊಯೆ ಖಾರ ಆಗಿದೆ ಅಂತ ಕನ್ನಡದಲ್ಲಿ ಹೇಳ್ತಿರ್ತೀವಿ ನೋಡ್ರಿ ನಾವು. ಫೊಯೆ ಸ್ವಲ್ಪ ಖಾರ ಆಗಿದೆ ಅನ್ನೋದಕ್ಕೆ ಅದನ್ನು ಮರಾಠಿ ಏನಂತಾರೆ, ಫೊಯೆ ಜರ ತಿಕ್ಕಟ್ ಜಾಲೆ. ತಿಕ್ಕಟ್ ಅಂದ್ರೆ ರೀ ಖಾರ. ಫೊಯೆ ಜರ ತಿಕ್ಕಟ್ ಜಾಲೆ. ಆಮೇಲೆ ನೆಕ್ಸ್ಟ್ ರೀ, ಉಪ್ಪಿಟ್ಟು ತುಂಬ ಚೆನ್ನಾಗಿದೆ. ಉಪ್ಪಿಟ್ಟು ಮಾತ್ರ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತೀವಿ ನೋಡ್ರಿ ನಾವು. ಅದನ್ನು ಮರಾಠಿ ಹೇಳ್ಬೇಕ್ರಿ, ಉಪ್ಪಿಟ್ಟು ಖೂಬ್ ಛಾನ್ ಜಾಲೆ. ಉಪ್ಪಿಟ್ಟು ಖೂಬ್ ಛಾನ್ ಜಾಲೆ. ಆಮೇಲೆ ನೆಕ್ಸ್ಟ್ ರೀ, ಅನ್ನದಲ್ಲಿ ಉಪ್ಪು ಹೆಚ್ಚಾಗಿದೆ. ನಾವು ಊಟ ಮಾಡುವಾಗ ಅದು ಹೇಳ್ತಿರ್ತೀವಿ ನೋಡ್ರಿ, ಅನ್ನದಾಗ ಸ್ವಲ್ಪ ಉಪ್ಪು ಹೆಚ್ಚಾಗೈತಿ ಅಂತ ಹೇಳ್ತಿರ್ತೀವಿ ನೋಡ್ರಿ. ಅದನ್ನು ಮರಾಠಿ ಹೇಳ್ಬೇಕ್ರಿ, ಭಾತಾमध्ये मीठ जास्त झाले. ಭಾತ್मध्ये मीठ जास्त झाले. ಆಮೇಲೆ ನೆಕ್ಸ್ಟ್ ರೀ, ಪಡ್ಡುಗಳು ಹುಳಿ ಹುಳಿ ಆಗಿವೆ. ಈಗ ಪಡ್ಡುಗಳು ಮಾಡ್ತಿರ್ತೇವೆ ನಾವು, ಹುಳಿ ಹುಳಿ ಆದ್ರೂ ಶಿವೆ ಹತ್ತಾವ ನೋಡ್ರಿ. ರುಚಿ ಆಗುವುದಂದ್ರೆ ಹುಳಿ ಹುಳಿ ಆದ್ರೂ ರೀ. ಅದನ್ನು ಪಡ್ಡುಗಳು ಹುಳಿ ಹುಳಿ ಆಗಿವೆ. ಅದನ್ನು ಮರಾಠಿ ಹೇಳ್ಬೇಕ್ರಿ, ಅಪ್ಪೆ ಅಂಬಟ್ ಅಂಬಟ್ ಜಾಲೆಯ. ಅಪ್ಪೆ ಅಂಬಟ್ ಅಂಬಟ್ ಜಾಲೆಯ. ಇವತ್ತು ವಿಡಿಯೋದಲ್ಲಿ ಇಷ್ಟ ರೀ. ಈ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ನಲ್ಲಿ ಹೇಳ್ರಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ನಮಸ್ಕಾರ.